ವಂದಿಸುತ್ತಾ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 61 ಸಬ್ 575 ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಿಗೆ ಬಯಸುತ್ತೇನೆ. ಮಾನ್ಯ ಸಭಾಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಸನ್ಮಾನ್ಯ ಸಚಿವರು ಒದಗಿಸಲಾಗಿದೆ. ಆದರೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಬುನಾದಿಯನ್ನು ಭದ್ರ ಮಾಡಲಿಕ್ಕೆ ಸತತವಾಗಿ 2.5 ವರ್ಷಗಳಿಂದ ಸಾಕಷ್ಟು ವಿಚಾರಗಳೊಂದಿಗೆ ರಾಜಿಯಾಗದೆ ಗಟ್ಟಿ ಮಾಡ್ತಾ ಬರ್ತಿರ್ತಕ್ಕಂಥ ನಮ್ಮ ಶಾಲಾ ಶಿಕ್ಷಣ ಸಚಿವರು ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರಿಂದ ಪ್ರಾಚಾರ್ಯರ ಹುದ್ದೆಗೆ ಬಡ್ತಿಗೆ ಸ್ವಲ್ಪ ಹೆಚ್ಚಿನ ಗಮನ ವಹಿಸಬೇಕಾಗಿತ್ತು ಅಂತೇಳಿ ಭಾವಿಸ್ತಾ, ಯಾಕಂದರೆ ನಿಖರವಾಗಿ ಯಾವ ದಿನಾಂಕಕ್ಕೆ ಅವರ ಬಡ್ತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತೇವೆ ಅನ್ನೋದನ್ನು ಮಾಹಿತಿಯನ್ನು ಕೊಟ್ಟಿಲ್ಲ. ಅದನ್ನು ದಯವಿಟ್ಟು ಸಚಿವರು ಹೇಳಬೇಕು ಅಂತೇಳಿ ಬಯಸ್ತೇನೆ. ಇವಾಗ ಪ್ರಮೋಷನ್ ಆ್ಯಕ್ಟಿವಿಟಿ ಎಲ್ಲ ನಾವು ಸ್ವೀಕೃತ ಮಾಡಿ ಕಂಪ್ಲೇಂಟ್ಸು ಕೂಡ ಸುಮಾರಷ್ಟು ಬಂದಿದ್ದಾವೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವರಿಗೆ ಪ್ರಮೋಷನ್ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅದರಲ್ಲಿ ಸುಮಾರು ಪ್ರೆಸೆಂಟ್ಲಿ 255 ಪೋಸ್ಟು ಆರ್ ವೇಕೆಂಟ್ ಪ್ರಿನ್ಸಿಪಲ್. ಇದಕ್ಕೆ ನೀವು ಏನು ನಂಬರ್ ಕೇಳ್ತಾ ಇದ್ದೀರಾ. ಮತ್ತು ರೆಸ್ಟ್ ಆಫ್ ದ ಸ್ಟೇಟ್ ಕಲ್ಯಾಣ ಕರ್ನಾಟಕದಲ್ಲೇ 45 ಪೋಸ್ಟ್ ಇದೆ. ನನಗೆ ಡೀಟೇಲ್ಸ್ ಬಂದಿರೋದು. ಈಗ ಪ್ರೋಸೆಸ್ ಆಗಿರೋದ್ರಿಂದ ಇದನ್ನ ಫಾಸ್ಟಾಗಿ ನಾವು ಮುಗಿಸಿ, ಪ್ರಮೋಷನ್ ತುಂಬ ವರ್ಷದಿಂದನೂ ಕೂಡ ಅದು ಹೆಲ್ಡಪ್ ಆಗಿತ್ತು, ಅದನ್ನು ಮಾಡಿಸಿ ಕೊಡ್ತಕ್ಕಂಥದ್ದನ್ನು ಆದಷ್ಟು ಬೇಗ ನಾವು ಮಾಡ್ತೀವಿ ಸರ್. ಇಲ್ಲಿ ನಾನು 4 ಉಪಪ್ರಶ್ನೆಯನ್ನು ಕೇಳಲಾಗಿತ್ತು. ಆದರೆ ಒಂದು, ಈಗ ಆಲ್ರೆಡಿ ಹೋದ ವರ್ಷ ಡಿಸೆಂಬರ್ 31ಕ್ಕೆ ಇಲಾಖೆ ವತಿಯಿಂದ 18/12/2025 ಕಳಿಸಿ ಖಾಲಿ ಇರುವ ಹುದ್ದೆಗಳನ್ನು ತುಂಬೋದಕ್ಕೆ ಎಲ್ಲ ಮಾಹಿತಿಯನ್ನು ಪಡೆಯಲಾಗಿದೆ. ಆದರೆ ಇನ್ನೊಂದು ಉಪಪ್ರಶ್ನೆಯಲ್ಲಿ ನಾನು ಕೇಳಿದ್ದೆ, ಈಗ ಆಲ್ರೆಡಿ ಪ್ರಭಾರಿಯನ್ನು ವಹಿಸಿದ್ದೀವಿ ಅಂತೇಳಿ. ಪ್ರಭಾರಿ ವಹಿಸಿರೋದ್ರಿಂದ ಅವರ ಮೂಲ ಹುದ್ದೆ ಅಂದರೆ ಏನು ಅವರು ಪಾಠ ಮಾಡಬೇಕಾಯಿತು ಅದಕ್ಕೆ ಖಂಡಿತ ತೊಂದರೆ ಆಗ್ತಿದೆ ಅಂತೇಳಿ ಒಂದು. ಎರಡನೇ ವಿಚಾರ ಏನಂದರೆ, ಅನೇಕ ಉಪನ್ಯಾಸಕರು ಒಂದೇ ಹುದ್ದೆಯಲ್ಲಿ 29 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದರೆ ಇದುವರೆಗೂ ಯಾವುದೇ ಬಡ್ತಿ ಇಲ್ಲದೆ ನಿವೃತ್ತಿ ಆಗ್ತಿದ್ದಾರೆ. ಅದೊಂದು. ಮೂರನೇದು ಏನಂತ ಹೇಳಿದ್ರೆ, ಈಗ ಆಲ್ರೆಡಿ ಉಪನ್ಯಾಸಕರು ಈ ಜೂನಲ್ಲಿ 20 ಜನ ನಿವೃತ್ತಿ ಆಗ್ತಿದ್ದಾರೆ. ಅದೇ ಇನ್ನೂ 43 ಜನ ಈಗೇನು ನಿವೃತ್ತಿ ಅಂಚಿನಲ್ಲಿದ್ದಾರೆ. ಅಂದರೆ ನಾವು ತಡ ಮಾಡಿದಷ್ಟು ಅವರ ಬಡ್ತಿಯಿಂದ ವಂಚಿತರಾಗ್ತಾರೆ. 29 ವರ್ಷಗಳು ಸೇವೆ ಸಲ್ಲಿಸಿದ್ರೂ ಸಹ ಕೊನೆಯಲ್ಲಿ ಅಂದರೆ ನಿವೃತ್ತಿ ಅಂಚಿನಲ್ಲಿ ನನಗೊಂದು ಬಡ್ತಿ ಸಿಗುತ್ತೆ ಅಂತೇಳಿ ಆಸೆಯಿಂದ ಇರ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆಗಳ ವತಿಯಿಂದ ಆಗ್ತಿರ್ತಕ್ಕಂಥ ನಿಧಾನಗತಿಯಿಂದ ಅವರು ನಿವೃತ್ತಿ ಅಂಚಿನಲ್ಲಿ ಒಂದು ಬಡ್ತಿಯಿಂದ ಖಂಡಿತ ವಂಚಿತರಾಗಿ ಕೊನೆ ಬಡ್ತಿ ಸಂದರ್ಭದಲ್ಲಿ ಸಹ ಅವ್ರ ಮನಸ್ಸೆಲ್ಲ ದುಡಿದೋಗುತ್ತೆ. ಅಯ್ಯೋ, ನನಗೊಂದು ಬಡ್ತಿ ಸಿಗ್ತಾ ಇತ್ತು, ಇನ್ನೊಂದು 1 ತಿಂಗಳಲ್ಲಾಗಿದ್ದರೆ ಸಿಗ್ತಿತ್ತು, ಒಂದು 6 ತಿಂಗಳಲ್ಲಾಗಿದ್ದರೆ ನನಗೆ ಸಿಗ್ತಿತ್ತು ಅಂತೇಳಿ ಏನಿದ್ದಾರೆ ಕಾಯ್ಕೊಂಡಿದ್ದಾರೆ. ಖಂಡಿತ ಅವರಿಗೆ ವಂಚಿತರಾಗ್ತಾರೆ. ಆ ನಿಟ್ಟಿನಲ್ಲಿ ಖಂಡಿತ ಏನಿವತ್ತು DPCಯನ್ನು ಕರೆದು ಪ್ರಕ್ರಿಯೆಯಲ್ಲಿ ತೊಡಗಿದ್ದೀರಾ ನೀವು, ಅದನ್ನು ಆದಷ್ಟು 1-2 ತಿಂಗಳಲ್ಲಿ ಪ್ರಕ್ರಿಯೆ ಮುಗಿಸ್ಬಿಟ್ರೆ ಖಂಡಿತ ಏನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ನೀವು ಬುನಾದಿನ ಗಟ್ಟಿ ಮಾಡೋಕ್ಕೆ ಹೋಗ್ತಿದ್ದೀರಾ. ಅದೇ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ತಿರುವು ಅಂದರೆ PUC ಬಂದಿದೆ, ಅವರ ಭವಿಷ್ಯಗಳನ್ನು ರೂಪಿಸ್ಕೊಂಡಂಥ ತಿರುವು. ಇಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಖಂಡಿತ ನಾವು ಸಾಕಷ್ಟು ಕೆಲಸಗಳನ್ನು ಮಾಡಿ ಇದನ್ನು ಅತಿ ಶೀಘ್ರವಾಗಿ ಪೂರೈಸ್ತೀರಾ ಅಂತೇಳಿ ಭಾವಿಸ್ತಿದ್ದೇನೆ. ಖಂಡಿತ ಅದ್ರ ಬಗ್ಗೆ ಎಷ್ಟು ದಿನದಲ್ಲಿ ಮುಗಿಸ್ತೀರಾ ಅನ್ನೋದನ್ನ ಹೇಳ್ಬೇಕಂತೇಳಿ ಕೇಳ್ತಿದ್ದೇನೆ. ನೇರವಾಗಿ ಪ್ರಶ್ನೆ ಮಾಡಿ. ಇಲ್ಲ ಸಭಾಧ್ಯಕ್ಷರೇ, ಪ್ರಭಾರಿಯವ್ರನ್ನ ಯಾರು ಅವ್ರ ಕಾಲೇಜಲ್ಲಿ ಸೀನಿಯರ್ ಇರ್ತಾರೋ ಅವ್ರನ್ನ ಪ್ರಿನ್ಸಿಪಲ್ ಮಾಡಿರ್ತೀವಿ. ಅವ್ರು ಹೇಳೋದು ಕರೆಕ್ಟೇ. ಯಾಕೆಂದರೆ ಕೆಲವರೆಲ್ಲ ರಿಟೈರ್ಡ್ ಆಗಿಬಿಡ್ತಾರೆ, ಏನು ಅವರಿಗೆ ಪ್ರಮೋಷನ್ ಸಿಗದೆ. ಅವ್ರ ಕಾಳಜಿ ಏನಿದೆ ಬೇಗ ಮಾಡ್ತಕ್ಕಂಥದ್ದು. ಯಾಕೆಂದರೆ ಆಕ್ಷೇಪಣೆ ಕರೀಲೇಬೇಕು. ಆಕ್ಷೇಪಣೆ ಬಂದಾಗ ಅದನ್ನ ಪರಿಶೀಲನೆ ಮಾಡಬೇಕು. ಅದನ್ನು ಸ್ಪೀಡಪ್ ಮಾಡಿ ಅವರಿಗೆ ಪ್ರಮೋಷನ್ ಕೊಡ್ತಕ್ಕಂಥ ವ್ಯವಸ್ಥೆನ ಬೇಗ ಮಾಡ್ತೀವಿ, ಆದಷ್ಟು ಬೇಗ ಮಾಡ್ತೀವಿ. ರೈಟ್. ರವಿಕುಮಾರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.